ಫ್ರೆಂಡ್ಸ್, ನೀವೇನಾದ್ರೂ ಹೈಯರ್ ಎಜುಕೇಶನ್ ಅನ್ನ ಅಬ್ರಾಡ್ ಅಲ್ಲಿ ಮಾಡಬೇಕು ಅನ್ನುವಂತ ಆಸೆ ಇದೆಯಾ? ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದು ತುಂಬಾನೇ ಉಪಯುಕ್ತವಾದಂತ ಮಾಹಿತಿ. ಕರ್ನಾಟಕ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ KVTSDC ಇವರು ವಿದೇಶಿ ಅಧ್ಯಯನ ಮೇಳವನ್ನ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ಇದರ ಉದ್ದೇಶ ಇಷ್ಟೇ, ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಪ್ರೋತ್ಸಾಹ ನೀಡುವಂತ ಉದ್ದೇಶದಲ್ಲಿ ಈ ಒಂದು ಯೋಜನೆಯನ್ನ ಆರಂಭವನ್ನ ಸರ್ಕಾರ ಮಾಡಿದೆ ಸ್ನೇಹಿತರೆ. ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ವಿದೇಶದಲ್ಲಿ ಶಿಕ್ಷಣ ಪಡೆಯುವುದು ಮಧ್ಯಮದ ವರ್ಗದವರ ಒಂದು ಕನಸಾಗಿತ್ತು. ಅದು ಅಷ್ಟೊಂದು ಈಸಿಯಾಗಿ ನೆನಸಾಗ್ತಿರಲಿಲ್ಲ. ಇಂತಹ ಸನ್ನಿವೇಶದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅವರು ಬಯಸಿದ್ದೇ ಆದ್ರೆ ವಿದೇಶಗಳಲ್ಲಿ ಅವರು ಅಧ್ಯಯನವನ್ನ ಮಾಡಲಿ ಅನ್ನುವಂತ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಒಂದು ವಿಶೇಷ ಯೋಜನೆಯನ್ನ ಆಯೋಜನೆ ಮಾಡಿದೆ ಬೆಂಗಳೂರಿನಲ್ಲಿ. ಇದೇ ಆಗಸ್ಟ್ 17ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಲಲಿತ್ ಅಶೋಕ್ ಹೋಟೆಲ್ ನಲ್ಲಿ ಈ ಒಂದು ಮೇಳವನ್ನ ಆಯೋಜನೆ ಮಾಡಿದರೆ. ಇದನ್ನ ಎಕ್ಸ್ಪೋ ಅಂತ ಕೂಡ ನಾವು ಕರಿಬಹುದು. ಸೊ ಈ ಒಂದು ಎಕ್ಸ್ಪೋದಲ್ಲಿ ನಿಮಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ದೆ ಆದ್ರೆ, ಇಲ್ಲಿ 10ಕ್ಕೂ ಹೆಚ್ಚು ದೇಶಗಳಿಂದ ಮೋರ್ ದೆನ್ 10+ ಯೂನಿವರ್ಸಿಟೀಸ್, 50ಕ್ಕೂ ಹೆಚ್ಚು ಜಾಗತಿಕ ವಿಶ್ವವಿದ್ಯಾನಿಲಯಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇಲ್ಲಿ ನಿಮ್ಗೆ ಏನು ಮಾಹಿತಿ ಸಿಗುತ್ತೆ ಅಂತ ನೀವು ಕೇಳಿದ್ದೆ ಆದ್ರೆ, ಈ ವಿದೇಶಗಳಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡೋದಕ್ಕೆ ತೆರಳದಂತಹ ಸಂದರ್ಭದಲ್ಲಿ ಅವ್ರಿಗೆ ಏನ್ ಬೇಕಾಗ್ಬೋದು ಅನ್ನುವಂತ ಎಲ್ಲ ಮಾಹಿತಿಗಳನ್ನ ನೀವು ಈ ಒಂದು ಎಕ್ಸ್ಪೋದಲ್ಲಿ ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್, ಅವ್ರ ಜೊತೆ ನಿಮಗೆ ನೇರವಾದಂತಹ ಒಂದು ಸಂವಾದ ಇರುತ್ತೆ. ವಿದ್ಯಾರ್ಥಿ ವೇತನ ಎಷ್ಟು ಸಿಗುತ್ತೆ, ನಾವು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸ್ಟಡಿ ಮಾಡಿದ್ರೆ ಅದಕ್ಕೆ ಈ ಒಂದು ಔಟ್ ಆಫ್ ಕಂಟ್ರಿನ ಸ್ಟಡಿ ಮಾಡೋದಕ್ಕೆ ಏನು ಅರ್ಹತೆಗಳಿರಬೇಕು, ಮತ್ತೆ ಈ ಒಂದು ವೀಸಾ ಪ್ರಕ್ರಿಯೆ ಯಾವ ತರ ಇರುತ್ತೆ, ಇದಕ್ಕೆ ಸ್ಕಾಲರ್ಶಿಪ್ ಎಷ್ಟಿರುತ್ತೆ, ಮತ್ತೆ ಇದಕ್ಕೆ ಆರೋಗ್ಯ ವಿಮೆ ಆಗಿರ್ಬೋದು, ಮತ್ತೆ ಇಲ್ಲಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಯಾವ ತರ ಇರಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಒಂದು ಡೈರೆಕ್ಟ್ ಒಂದು ಗೈಡೆನ್ಸ್ ನಿಮಗೆ ಈ ಒಂದು ಎಕ್ಸ್ಪೋದಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ. ಸೊ ಇದು ಬಹಳನೇ ಯೂಸ್ಫುಲ್. ಇಲ್ಲಿ ನಿಮಗೆ ಅವ್ರು ಹೇಳ್ತಾ ಹೋಗ್ತಾರೆ, ವೈಯಕ್ತಿಕ ಸಮಾಲೋಚನೆ ಇದೆ, ವೀಸಾದ ಬಗ್ಗೆ ಮಾಹಿತಿ, ಅರ್ಜಿಯನ್ನ ಸಲ್ಲಿಸೋದು, ಮತ್ತೆ ಅದನ್ನ ಟ್ರ್ಯಾಕಿಂಗ್ ಯಾವ ತರ ಮಾಡಬೇಕು, ಬೇಕಾಗಿರುವಂತ ಎಲ್ಲ ದಾಖಲಾತಿಗಳು, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ಲಾಗುತ್ತೆ ಸ್ನೇಹಿತರೆ. ವಿದ್ಯಾರ್ಥಿ ವೇತನ ಎಷ್ಟು ಸಿಗುತ್ತೆ ಸರ್ ಅಂತ ನೀವೇನಾದ್ರು ಕೇಳಿದ್ದೆ ಆದ್ರೆ, ಬ್ಯಾಂಗ್ಳೂರ್ ವಿಶ್ವವಿದ್ಯಾನಿಲಯ ಬ್ರಿಟನ್ ಅಲ್ಲಿ ಇದೆ. ಇಲ್ಲಿ ನೀವೇನಾದ್ರು ಸ್ಟಡಿ ಮಾಡ್ತೀರಾ ಅಂದ್ರೆ 3 ಲಕ್ಷದಿಂದ 5 ಲಕ್ಷ ವಿದ್ಯಾರ್ಥಿ ವೇತನ ಸಿಗುತ್ತೆ. ಉತ್ತರ ಟೆಕ್ಸಾಸ್ ವಿಶ್ವವಿದ್ಯಾನಿಲಯ ಅಮೆರಿಕದಲ್ಲಿ ನೀವೇನಾದ್ರು ಸ್ಟಡಿ ಮಾಡ್ತೀರಾ ಅಂದ್ರೆ 8 ಲಕ್ಷದಿಂದ 10 ಲಕ್ಷ ಸಿಗುತ್ತೆ. ಜೇಮ್ಸ್ ಕುಕ್ ವಿಶ್ವವಿದ್ಯಾನಿಲಯ ಆಸ್ಟ್ರೇಲಿಯಾದಲ್ಲಿ ಓದ್ತೀರಾ ಅಂದ್ರೆ 8ರಿಂದ 10 ಲಕ್ಷ. ಕರ್ಟಿನ್ ವಿಶ್ವವಿದ್ಯಾನಿಲಯ ಇದು ಸಿಂಗಾಪುರದಲ್ಲಿದೆ, ಇಲ್ಲಿ ಸ್ಟಡಿ ಮಾಡ್ತೀರಾ ಅಂದ್ರೆ 5 ಲಕ್ಷ ಸಿಗುತ್ತೆ. ಮೊರ್ಡೋಕ್ ದುಬೈ ಅಮೆರಿಕದಲ್ಲಿ ಸ್ಟಡಿ ಮಾಡಿದ್ರೆ 5 ಲಕ್ಷ ಸಿಗುತ್ತೆ. ಹಾಗೆ ಜರ್ಮನಿಯ JISMA ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನೀವು ಓದ್ತೀರಾ ಅಂದ್ರೆ 10 ಲಕ್ಷ ಸಿಗುತ್ತೆ ಸ್ನೇಹಿತರೆ. ಇದು ನಿಜವಾಗ್ಲೂ ಸರ್ಕಾರದ ಒಂದು ಉತ್ತಮ ಯೋಜನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಕನಸಿರುತ್ತೆ, ನಾನು ಅಬ್ರಾಡ್ ಅಲ್ಲಿ ಓದ್ಬೇಕು ಅಂತ ಹೇಳಿ. ಆದ್ರೆ ಎಷ್ಟೋ ಜನ ಈ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ಹೋಗಕ್ಕಾಗಿರಲ್ಲ, ಅಂತವ್ರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ನೀವು ಯಾವ ರೀತಿ ನೋಂದಾಯಿಸ್ಕೋಬೇಕು ಅಂತ ಹೇಳಿದ್ದೆ ಆದ್ರೆ, ಇಲ್ಲಿ ನೋಡಿ ಹೇಳ್ತಾ ಹೋಗ್ತಾರೆ, ಇದು ಉಚಿತ ಪ್ರವೇಶ ಆಗಿರುತ್ತೆ. ನೀವೇಟಿಗೆ ಹೋಗಿ ನೋಂದಣಿಯನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಇದೆಯಲ್ಲ, HTTPS studyboard.ksdckkarnataka.com ಗೆ ಹೋಗಿ ನೀವು ಇದನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಅಥವಾ ಇಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ದೆ ಆದ್ರೆ, ಇಲ್ಲಿ ಕಾಣ್ತಾ ಇರುವಂತ ನಂಬರ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೀವೊಂದು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯ್ತು ವಿದೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ ಕರ್ನಾಟಕ ಸರ್ಕಾರದ KVTSDC ಇಂದ ಆರ್ಗನೈಸ್ ಮಾಡಿರುವಂತಹ ಒಂದು ಎಕ್ಸ್ಪೋಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಇದನ್ನ ಬಳಸ್ಕೊಳ್ಳಿ, ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಈ ಒಂದು ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ಮಾಹಿತಿನ ಹೆಚ್ಚು ಜನರಿಗೆ ತಲುಪಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬೈ ಬಾಯ್.